ಎಲ್ರಿಗೂ ನಮಸ್ಕಾರ. 2025 ವರ್ಷದ ನವರಾತ್ರಿ ಹಬ್ಬದ ಶುಭಾಶಯಗಳು. ಇಂದು 3ನೇ ದಿನ ನಾವು ಮಾಡ್ತಿರೋಂಥ ನವರಾತ್ರಿ ಆಚರಣೆ. ಹಸಿರು ಬಣ್ಣದ ಸೀರೆಗಳನ್ನು ಉಟ್ಟಂಥ ಮತ್ತು ಹಸಿರು ಬಣ್ಣದ ಒಂದು ಅಲಂಕಾರ, ದೇವಿಗೆ ಕೂಡ ಬ್ಯಾಕ್ಗ್ರೌಂಡು. ಸತ್ಯಜ್ಞಾನಾನಂದ ರೂಪ ಸಾಮರಸ್ಯ ಪರಾಯಣ ಕಮರ್ದಿನಿ ಕಲಾಮಲ ಕಾಮದುರ್ಕಾಮರೂಪಿಣಿ ಕಲಾವಿಧಿ ಕಾವ್ಯಕರ ರಸಜ್ಞಾನಸೇವಧಿ ಪುಷ್ಕಾ ಪುರಾತನ ಪೂಜ್ಯ ಪುಷ್ಕರೇಶನ ಪರಂ ಜ್ಯೋತಿ ಪರಂ ಧಾಮ ಪರಮಾಣು ಪರಾತ್ಪರ ಪಾಶಹಸ್ತ ಪಾಶಹಂತ್ರಿ ಪರಮಂತ್ರ ವಿವೇದಿನಿ ಸತ್ಯಗುಣ ಸತ್ಯರೂಪ ಸರ್ವಾಂತರ್ಗಾಮಿನಿ ಸತಿ ರೂಪಿಣಿ ಜನ್ಮ ಮೃತ್ಯು ಶಾಂತಿದಾಯಿನಿ ಸರ್ವೋಪನಿಷತ್ ಶಾಂತಿರಾತ್ಮಿಕ ಗಂಭೀರ ಗರ್ಭಿತಾಗಾನಲೋಲುಪ ಕಲ್ಪನಾರಹಿತ ಕಾಂತಾರ್ಧ ವಿಗ್ರಹ ಕಾರ್ಯಕಾರಣ ನಿರ್ಮುಕ್ತ ಕಾಮಕೇಳಿತರಂಕಿತ ಕನಕನಕರಾಗಂಗ ಲೀಲಾ ವಿಗ್ರಹಧಾರಿಣಿ ಅಜಕ್ಷಯ ನಿರ್ಮುಕ್ತ ಮುಗ್ಧ. ಮನುಷ್ಯ ಹುಟ್ಟಿದ ತಕ್ಷಣ ಎಲ್ಲನೂ ಕಲ್ತ್ಕೊಂಡು ಬರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಲಲಿತಾ ಸಹಸ್ರನಾಮನೂ ಎಲ್ಲರೂ ಕಲಿತು ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಶುರು ಮಾಡಿದಂತಹ ನವರಾತ್ರಿ ಒಂದು ಉತ್ಸವ ಆಚರಣೆ, ನಮ್ಮಲ್ಲಿ ಎಷ್ಟೋ ಹೆಣ್ಣುಮಕ್ಕಳು ಈ ಲಲಿತಾ ಸಹಸ್ರನಾಮವನ್ನು ಕೇಳೋದು ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಹೊಸದಾಗಿ ಕಲ್ತಿದ್ದೀವಿ ಅನ್ನೋ ಒಂದು ಅನುಭವವನ್ನು ಎರೆದು ಪೀತಾಂಬರವ ನುಡಿಸಿ ಸರ್ವಾಭರಣವ ರಚಿಸಿದ ಎರೆದು ಪೀತಾಂಬರವ ಸರ್ವಾಭರಣವ ರಚಿಸಿದ ಹರಳಿನೋಲೆ ವಜ್ರ ಮೂಗುತಿವರ ಮಹಾಲಕ್ಷ್ಮೀ ದೇವಿಗೆ ಹರಳಿನೋಲೆ ವಜ್ರ ಮೂಗುತಿವರ ಮಹಾಲಕ್ಷ್ಮೀ ದೇವಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಅಂಬೆಗೆ ಜಗದಾಂಬೆಗೆ ಮೂಕಾಂಬೆಗೆ ಹೊತ್ತು ಬಡವೆಯ ಕಷ್ಟ ಕಳೆದು ಕೊಟ್ಟಳ ರಸನ ಸಿರಿಯನು ಹೊತ್ತು ಬಡವೆಯ ಕಷ್ಟ ಕಳೆದು ಕೊಟ್ಟಳ ರಸನ ಸಿರಿಯನು ಬೆತ್ತ ಕುಮರನ ತೋರಿದಂತ ಶುಕ್ರವಾರದ. ಇಂದಿನ ಪೂಜಾ ಕಾರ್ಯವನ್ನು ನೆರವೇರಿಸಿಕೊಟ್ಟಂತಹ ಪಲ್ಲವಿ ಮೇಡಮ್ ಅವರು, ವಿಜಯ ಅವರು, ರೇಖಾ ಅವರು ಹಾಗೂ ಯಶೋಧ ಅವರು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಎಲ್ಲರೂ ಗ್ರೂಪ್ ಫೋಟೋ ತಗೊಂಡ್ವಿ ಹಾಗೂ ಪ್ರಸಾದ ನೈವೇದ್ಯಗಳನ್ನು ಮಾಡಿ ತಂದಂತಹ ಅವರೆಲ್ಲರಿಗೂ ಎಲ್ಲರೂ ಶುಭ ಹಾರೈಸಿದ್ವಿ. ಅವರ ಇಚ್ಛೆಗಳು ಸಂಕಲ್ಪಗಳು ನೆರವೇರಲಿ ಅಂತ ಹೇಳಿ ಹೃದಯದಿಂದ ಹಾರೈಸಿದ್ವಿ. ಆ ತಾಯಿಯ ಆಶೀರ್ವಾದ ಅವರಿಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡಿದ್ವಿ. ಹಾಗೆ ಆರತಿಯಾದ ನಂತರ ಹೆಣ್ಣು ಮಕ್ಕಳೆಲ್ಲರೂ ಅರಿಶಿನ ಕುಂಕುಮವನ್ನು ಪಡೆದು ಆನಂದದಿಂದ ಒಬ್ಬರಿಗೊಬ್ಬರು ಮಾತಾಡ್ತಾ ಎಲ್ಲರೂ ಕಾಲ ಕಳೆದ್ರು, ಫೋಟೋ ಹಿಡಿದ್ರು. ಹಿಂದೆ ಎಲ್ಲ ಪಾಟ್ಲಾಕ್ ಲಂಚ್ ಅಂತ ಹೇಳಿ ಮಾಡ್ರನ್ ಒಂದು ಲೈಫ್ ಸ್ಟೈಲನ್ನು ನೋಡಿದಾಗ ನನಗೆ ಹೀಗೆ ಅನ್ನಿಸ್ತು, ನಮ್ಮ ಪ್ರಾಚೀನರು ಹಿರಿಯರು ಮಾಡಿದಂಥ ಹಬ್ಬ ಆಚರಣೆಗಳು ನಮಗೆ ಯಾವುದೂ ನಷ್ಟ ಇಲ್ಲ. ಎಲ್ಲವೂ ನಮ್ಮ ಆನಂದಕ್ಕಾಗಿ, ಆರೋಗ್ಯಕ್ಕಾಗಿ. ಈ ಮನೆಯ ಊಟವನ್ನು ಪ್ರತಿಯೊಬ್ಬರು ಪ್ರತಿದಿನ ಒಬ್ಬೊಬ್ಬರು ಮನೆಯಿಂದ ಮಾಡ್ಕೊಂಡು ಬಂದು ಒಬ್ರಿಗೊಬ್ಬರು ಹಂಚ್ಕೊಂಡು ತಿಂದಾಗ ಎಷ್ಟೊಂದು ಆನಂದ ಇದೆ. ನಾವು ಈ ಆನಂದವನ್ನು ಹಂಚ್ಕೊಳ್ಳೋದನ್ನು ಈ ಮೂಲಕ ಹಬ್ಬ ಆಚರಣೆ ಸಂಪ್ರದಾಯಗಳ ಮೂಲಕ ನಾವು ಅದನ್ನು ಪಡಿತಾ ಬಂದರೆ ಎಷ್ಟು ಆನಂದವನ್ನು ಹೊಂದ್ತೀವಿ. ಈ ಅನುಭವನ ಪಡೆದವ್ರಿಗೆ ಗೊತ್ತು ಅದರ ಒಂದು ವ್ಯಾಲ್ಯೂ ಎಷ್ಟಿದೆ, ಮೌಲ್ಯ ಏನು ಅಂತ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಈ ರೀತಿ ಹಬ್ಬ ಆಚರಣೆಗಳನ್ನು ಅರಿತು ಬೆರೆತು ಮಾಡಲಿ ಅಂತಲೇ ನಮ್ಮ ಹಿರಿಯರು ಇಷ್ಟೆಲ್ಲ ಒಂದು ಸಂಸ್ಕೃತಿಯನ್ನು ನಮ್ಮೆಲ್ಲರಿಗೂ ಒಂದು ಕೊಡುಗೆಯಾಗಿ, ಅದ್ಭುತವಾದ ಒಂದು ಮೌಲ್ಯಯುತ ಕೊಡುಗೆಯಾಗಿ, ಉಡುಗೊರೆಯಾಗಿ ಕೊಟ್ಟು ಹೋಗಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.